ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮಗೂ ಕೂಡ ಸಪೋರ್ಟಿವ್ ಅನಿಸುತ್ತೆ. ನೀವೆಲ್ಲ ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ. ಹೌದು, ಮೆಂತ್ಯ ಮತ್ತು ಅಗಸೆ ಬೀಜ ಎರಡನ್ನೂ ಒಟ್ಟಿಗೆ ಬಳಸ್ಬೋದಾ? ಕೂದಲು ಬೆಳವಣಿಗೆಗೆ ಯೂಸ್ ಆಗುತ್ತಾ? ಅದು ಹೇಗೆ ಬಳಸಿದ್ರೆ ಅಕಸ್ಮಾತ್ ಏನು ಸೈಡ್ ಎಫೆಕ್ಟ್ ಏನೂ ಆಗಲ್ವಾ? ಮೆಂತ್ಯ ಮತ್ತು ಅಗಸೆ ಬೀಜ ಒಟ್ಟಿಗೆ ಬಳಸಿದ್ರೆ ಸೈಡ್ ಎಫೆಕ್ಟ್ ಏನೂ ಆಗಲ್ವಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಆ್ಯಕ್ಚುಲಿ ಹೌದು, ಮೆಂತ್ಯ ಮತ್ತು ಅಗಸೆ ಬೀಜ ಎರಡೂ ಕೂಡ ಪವರ್ಫುಲ್. ಕೂದಲಿಗೆ ತುಂಬಾ ಕೂದಲು ದಪ್ಪ ಆಗೋದಕ್ಕೆ, ಕಪ್ಪ ಆಗೋದಕ್ಕೆ, ಹಾಗೆ ವೇಗವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುವಂಥದ್ದು ಮೆಂತ್ಯ ಮತ್ತು ಅಗಸೆ ಬೀಜ. ನೀವು ಇದನ್ನು ಒಟ್ಟಿಗೆ ಕೂಡ ಬಳಸ್ಬೋದು. ಇಲ್ಲಾಂದರೆ ಬರೀ ಮೆಂತ್ಯ ಹೇರ್ ಪ್ಯಾಕ್ನೇ ಹಾಕೋಬೋದು, ಬರೀ ಅಗಸೆ ಬೀಜ ಹೇರ್ ಪ್ಯಾಕ್ನೇ ಹಾಕೊಬೋದು. ಎರಡೂ ಮಿಕ್ಸ್ ಮಾಡಿ ಕೂಡ ಹೇರ್ ಪ್ಯಾಕ್ ರೀತಿ ಯೂಸ್ ಮಾಡಿ ವಾರಕ್ಕೊಂದು ಎರಡು ಸತಿ ಹೇರ್ ಪ್ಯಾಕ್ ರೀತಿ ಯೂಸ್ ಮಾಡಿಬಿಟ್ಟು ಅದನ್ನು ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಬೆಳವಣಿಗೆಗೆ ತುಂಬಾ ಉಪಯೋಗ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಮೆಂತ್ಯಯಿಂದನೇ ತುಂಬ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಅಗಸೆ ಬೀಜದಿಂದನೂ ಕೂಡ ಕೂದಲು ಚೆನ್ನಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಫಸ್ಟಿಗೆ ಹೇರ್ ಪ್ಯಾಕ್ ಥರ ಯೂಸ್ ಮಾಡೋದಾದರೆ ಮೆಂತ್ಯನ ಓವರ್ ನೈಟ್ ಅಂತಂದರೆ ಹಿಂದಿನ ದಿನ ರಾತ್ರಿನೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, ಇದೆರಡೂ ಒಟ್ಟಿಗೆ ಬೇಕಾದರೂ ನೆನೆಸಿಡ್ಬೋದು, ಇಲ್ಲಾಂತಂದರೆ ಬೇರೆ ಬೇರೆ ನೆನೆಸಿಡ್ಬೋದು. ಒಟ್ಟಿಗೆ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಅಗಸೆ ಬೀಜದಲ್ಲಿ ಸ್ವಲ್ಪ ಜಲ್ ಥರ ಬರುತ್ತೆ. ಅದು ನಿಮಗೆ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಒಟ್ಟಿಗೆ ನೆನೆಸೋದೇ ಬೆಟರು. ಓವರ್ ನೈಟ್ ನೆನೆಸಿದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನು ನೀವು ಪೂರ್ತಿಯಾಗಿ ಪೇಸ್ಟ್ ಮಾಡಬೇಕು. ಅದಕ್ಕೆ ಯಾವುದೇ ರೀತಿ ಬೇರೆ ಇನ್ನೇನು ಆ್ಯಡ್ ಮಾಡೋಕ್ಕೋಗ್ಬಿಡಿ, ಅದೆರಡೇ ಸಾಕಾಗುತ್ತೆ. ಅದೆರಡನ್ನ ನೀಟಾಗಿ ಪೇಸ್ಟ್ ಮಾಡಬೇಕು. ಎಲ್ಲೂ ಕೂಡ ತರಿ ಅನ್ನಿಸ್ಬಾರ್ದು, ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಆ ಪೇಸ್ಟನ್ನು ನೀವು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿ ಒಂದು 30 ಮಿನಿಟ್ ಬಿಟ್ಟು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಇದನ್ನೇ ಹೇಳೋದು, ತಣ್ಣೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಹಾಗಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಆಗಿದ್ದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಮ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಯಾವುದೇ ರೀತಿ ಡ್ರೈಯರಿಂದ ನೀವು ಡ್ರೈ ಮಾಡ್ಕೊಳ್ಳೋಕ್ಕಿಂತ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಟ್ಟರೆ ತುಂಬಾ ಯೂಸ್ ಆಗುತ್ತೆ. ಈ ಥರ ಹೇರ್ ಪ್ಯಾಕ್ನ ನೀವು ವಾರಕ್ಕೆ ಒಂದು ಸತಿ ಅಥವಾ ಒಂದೇ ಸತಿ ಸಾಕಾಗುತ್ತೆ, 2 ಸತಿ ಆಗಲ್ಲ ಅಂತಂದರೆ ಒಂದೇ ಸತಿನೇ, ವಾರಕ್ಕೆ ಒಂದು ಸತಿ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿ ರಿಸಲ್ಟ್ ನೋಡ್ಬೋದು ನೀವು. ಈ ಹೇರ್ ಪ್ಯಾಕ್ನ ವಾರಕ್ಕೆ ಒಂದು ಸತಿ ಬಳಸಿ ಅಟ್ಲೀಸ್ಟ್ ಒಂದು 2 ತಿಂಗಳು, ಮ್ಯಾಕ್ಸಿಮಮ್ 1 ತಿಂಗಳು ಮಾಡಿದ್ರೆ, ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಡಿಫ್ರೆನ್ಸ್ ಕಾಣ್ತೀರಾ. ಈ ರೀತಿ ಫಾಲೋ ಮಾಡಿದ್ರೆ ನೀವು. ಈ ಹೇರ್ ಪ್ಯಾಕು ಕೂದಲು ಉದುರೋದನ್ನ ಕಮ್ಮಿ ಮಾಡುತ್ತೆ, ಕೂದಲು ಬುಡದಿಂದ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟು ಓವರ್ ನೈಟೇ ಮೆಂತ್ಯ ಕಾಳನ್ನು ಒಂದು 2 ಟೇಬಲ್ ಸ್ಪೂನು ಮತ್ತು ಅಗಸೆ ಬೀಜನ ಒಂದು 2 ಟೇಬಲ್ ಸ್ಪೂನು ನೆನೆಸಿಟ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಅದ್ರ ಜೊತೆಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು, ಹಾಗೆ ಒಂದು 4ರಿಂದ 5 ಎಲೆ ಪುದೀನ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಹೇರ್ ಪ್ಯಾಕ್ ಆಗಿ ಬಳಸಿ ಅಟ್ಲೀಸ್ಟ್ ವಾರಕ್ಕೆ 2 ಸತಿನಾದರೂ ಈ ಹೇರ್ ಪ್ಯಾಕ್ನ ಬಳಸಬೇಕು. ಈ ಹೇರ್ ಪ್ಯಾಕ್ನ ಬಳಸಿದಾದ್ಮೇಲೆ, ಪೇಸ್ಟನ್ನು ಅಪ್ಲೈ ಮಾಡಿದಾದ್ಮೇಲೆ ಒಂದು 30 ಮಿನಿಟ್ ಬಿಟ್ಟು ಆ್ಯಸ್ ಯೂಶ್ವಲ್ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಅದೇ ಶಾಂಪೂಯಿಂದ ಹೇರ್ ವಾಶ್ ಮಾಡಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. 1 ತಿಂಗಳು ಈ ರೀತಿ ಮಾಡೋದ್ರಿಂದ ನಿಮ್ಮ ಕೂದಲು ಕಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸ್ವಲ್ಪ ಬಿಳಿ ಕೂದಲಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಒಂಥರ ಗ್ರೇ, ಒಂಥರ ಬ್ರೌನ್ ಕಲರ್ ಕೂದಲಿರುತ್ತೆ, ಅಂಥವ್ರಿಗೆ ಇದು ಕೂದಲು ಕಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಪ್ಯಾಕು. ಯಾಕೆಂದರೆ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ ತುಂಬಾ ಚೆನ್ನಾಗಿ ಕೂದಲು ಕಪ್ಪಾಗೋದಕ್ಕೆ ಸಹಾಯ ಮಾಡುವಂಥ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಅನ್ಬೋದು. ಇನ್ನು ನೆಕ್ಸ್ಟು ತುಂಬಾ ಡ್ಯಾಂಡ್ರಫ್ ಇದೆ, ಈಗ ಸಮ್ಮರ್ ಬೇರೆ, ಡಸ್ಟ್ ಆಗುತ್ತೆ, ತುಂಬ ಡ್ಯಾಂಡ್ರಫ್ ಆಗುತ್ತೆ, ಏನೇ ಮಾಡಿದ್ರು, ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕಮ್ಮಿ ಆಗ್ತಾಯಿಲ್ಲ ಅಂತ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಬಳಸ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟೇ ನೆನೆಸಿಡಿ. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗು 1 ಟೀ ಸ್ಪೂನ್ ಆಗೋಷ್ಟು ಮೊಸರನ್ನ ಮಿಕ್ಸ್ ಮಾಡಿ, ಅಥವಾ 2 ಟೀ ಸ್ಪೂನು, ನಿಮ್ಮ ಹೇರ್ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ. ಅದ್ರ ಜೊತೆ ಸ್ವಲ್ಪ ಆಲೋವೆರಾ ಜೆಲ್, ಎಲ್ಲರ ಮನೇಲೂ ಆಲ್ಮೋಸ್ಟು ಆಲೋವೆರಾ ಇದ್ದೇ ಇರುತ್ತೆ, ಅದರದ್ದು ಸ್ವಲ್ಪ ಜೆಲ್ನ ತೆಗೆದು ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು. ಆ ಪೇಸ್ಟ್ಗೆ ನೀವು ಬಳಸೋ ಹೇರ್ ಆಯಿಲು ಯಾವುದಾದ್ರೂ ಸರಿ, ಆಲ್ಮೋಸ್ಟು ಡ್ಯಾಂಡ್ರಫ್ ಕಮ್ಮಿ ಆಗಬೇಕು ಅಂತಂದರೆ ಕೊಬ್ಬರಿ ಎಣ್ಣೆ ಬಳಸಿದ್ರೆ ತುಂಬಾ ಯೂಸ್ಫುಲ್ ಇದೆ. ಕೊಬ್ಬರಿ ಎಣ್ಣೆನ ಬಳಸಿ, ಕೊಬ್ಬರಿ ಎಣ್ಣೆನ 1 ಟೀ ಸ್ಪೂನ್ ಆಗೋಷ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ನ ವಾರಕ್ಕೆ 2 ಸತಿ, ಅಟ್ಲೀಸ್ಟ್ 1 ಸತಿನಾದರೂ ಯೂಸ್ ಮಾಡಿ. ವಾರಕ್ಕೆ 1 ಸತಿನಾದರೂ ಈ ಹೇರ್ ಪ್ಯಾಕ್ನ ಹಾಕ್ಕೊಂಡು ಹೇರ್ ವಾಶ್ ಮಾಡಿ. ಇದರಿಂದ ನಿಮ್ಮ ಹೇರ್ ಡ್ಯಾಂಡ್ರಫು ರೆಡ್ಯೂಸ್ ಆಗ್ತಾ ಬರುತ್ತೆ. ನಿಮಗೆ ಒಂದು 2ರಿಂದ 3 ತಿಂಗಳು ಒಳಗಡೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ರೀತಿಯಾಗಿ ಫಾಲೋ ಮಾಡ್ತಾ ಬಂದರೆ ನೀವು. ಆಮೇಲೆ ಏನಂತಂದರೆ, ನೀವು ಡ್ಯಾಂಡ್ರಫ್ನ ರಿಮೂವ್ ಅಂದರೆ ರೆಡ್ಯೂಸ್
ಯೂಸ್ ಮಾಡೋದಕ್ಕೆ ನೀವು ಒಂದೇ ಶಾಂಪು ಒಂದೇ ಆಯಿಲು ಯೂಸ್ ಮಾಡ್ತಾ ಬರಬೇಕು. ಸುಮ್ಮನೆ ಡ್ಯಾಂಡ್ರಫ್ ಹೋಗ್ತಾ ಇಲ್ಲ, ಬೇರೆ ಆಯಿಲ್ ಯೂಸ್ ಮಾಡೋಣ, ಇನ್ನೊಂದು ಶಾಂಪು ಯೂಸ್ ಮಾಡೋಣ ಅಂತ ಮಾಡೋಕ್ಕಿಂತ 3 ತಿಂಗಳು ಕನ್ಸಿಸ್ಟೆನ್ಸಿಯಾಗಿ ಒಂದೇ ಶಾಂಪು ಒಂದೇ ಆಯಿಲ್ನ ಯೂಸ್ ಮಾಡಿ. ಈ ರೀತಿ ಫಾಲೋ ಮಾಡೋದ್ರಿಂದ ನಿಮ್ಮ ಹೇರ್ ಡ್ಯಾಂಡ್ರಫು ಕಮ್ಮಿ ಆಗ್ತಾ ಬರುತ್ತೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟು ತುಂಬ ಬುಡದಿಂದ ಕೂದಲು ದಪ್ಪ ಇರುತ್ತೆ, ಆಮೇಲೆ ಬಾಚ್ತಾ ಕೆಳಗಡೆ ತನಕ ಬರೋಷ್ಟರಲ್ಲಿ ಎಂಡಲ್ಲಿ ನಿಮಗೆ ಸ್ವಲ್ಪ ತೆಳ್ಳಗಿದೆ ಅಂತ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಬಳಸ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಿಂದಿನ ದಿನ ರಾತ್ರಿನೇ ನೆನೆಸಿಡಿ. ಓವರ್ನೈಟ್ ಪೂರ್ತಿ ನೆನೆಸಿಟ್ಟಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ನೀವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನ ನೀವು ಹೇರ್ ಪ್ಯಾಕ್ ಆಗಿ ವಾರಕ್ಕೆ 1 ಸತಿನಾದರೂ ಬಳಸಿ. ಈ ಹೇರ್ ಪ್ಯಾಕ್ನ ವಾರಕ್ಕೆ 1 ಸತಿನಾದರೂ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ದಪ್ಪ ಆಗ್ತಾ ಬರುತ್ತೆ. ಕೂದಲು ಬುಡದಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕನೂ ಪೂರ್ತಿ ದಪ್ಪ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಹೇರ್ ಪ್ಯಾಕ್ಗಳು ಕೂಡ ನೀವು ಅಪ್ಲೈ ಮಾಡಿದ್ಮೇಲೆ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಬಿಡಬೇಕು. ಅದಾದಮೇಲೆ ನೀವು ಹೇರ್ ವಾಶ್ ಮಾಡಬೇಕು. ನಾನು ಮೊದಲೇ ಹೇಳಿದಾಗೆ ಹೇರ್ ವಾಶ್ನ ನೀವು ಆದಷ್ಟು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಬಳಸಿ 1-2 ತಿಂಗಳಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೂದಲು ನಿಮ್ಮದು ಲೆಂತ್ ಸ್ವಲ್ಪ ತೆಳ್ಳಗಿದೆ ಅನ್ನೋರಿಗೆ ಇದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ರೀತಿ ಫಾಲೋ ಮಾಡಿದ್ರೆ ಸ್ವಲ್ಪ ದಪ್ಪ ಅನಿಸುತ್ತಾ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಇನ್ನು ನೆಕ್ಸ್ಟು ನೀವು ಮೆಂತ್ಯ ಕಾಳು ಮತ್ತು ಅಗಸೆ ಬೀಜನ ಬಳಸ್ಕೊಂಡು ಹೇರ್ ಕಂಡೀಷ್ನರ್ ಆಗಿ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು. ಔಟ್ಸೈಡ್ ಬೇರೆ ಪ್ರಾಡಕ್ಟ್ಗಳ ಕಂಡೀಷ್ನರ್, ಶಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡೋಕ್ಕಿಂತ ಶಾಂಪು ನೀವು ಮೈಲ್ಡ್ ಶಾಂಪು ಯೂಸ್ ಮಾಡಿಕೊಂಡು ಕಂಡೀಷ್ನರ್ನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು. ಏನಿಲ್ಲ, ಸಿಂಪಲಾಗಿ ಮಾಡ್ಕೊಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ಅದಕ್ಕೆ 3 ಗ್ಲಾಸ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು. 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ನಿಮಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ಅಗಸೆ ಬೀಜ ಸ್ವಲ್ಪ ಜಿಗಿಟಿರೋದ್ರಿಂದ ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ಆ ಜೆಲ್ಲಾಗಿ ಕನ್ವರ್ಟ್ ಆದ ತಕ್ಷಣ ಇಮ್ಮಿಡಿಯೇಟು ನೀವು ಫಿಲ್ಟರ್ ಮಾಡ್ಕೊಳ್ಳಿ. ಏಕೆಂದರೆ ಬಿಸಿ ಇದ್ದಾಗ ಫಿಲ್ಟರ್ ಮಾಡ್ಕೊಂಡ್ರೆ ಅದು ಜೆಲ್ಲು ನಿಮಗೆ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ. ಇಲ್ಲಾಂತಂದರೆ ಅದು ಮತ್ತೆ ಸ್ವಲ್ಪ ಎಲ್ಲ ಹೀರ್ಕೊಂಡ್ಬಿಟ್ಟು ಕಮ್ಮಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಜೆಲ್ಲು. ಈ ಅಗಸೆ ಬೀಜದ್ದು ಮತ್ತು ಮೆಂತ್ಯಕಾಳು ಮಿಕ್ಸ್ ಮಾಡಿಟ್ಕೊಂಡಿರ್ತಂಥ ಜೆಲ್ನ ನೀವು ಹೇರ್ ವಾಶ್ ಆದಮೇಲೆ ನೀವು ಮಾಮೂಲಿ ಯಾವ ಆಯಿಲ್ ಯೂಸ್ ಮಾಡ್ತೀರೋ ಆಯಿಲ್ ಅಪ್ಲೈ ಮಾಡಿಕೊಂಡು ಹೇರ್ ಶಾಂಪು ಎಲ್ಲ ಅಪ್ಲೈ ಮಾಡಿದ್ದಾಗಿ ಹೇರ್ ವಾಶ್ ಆದಮೇಲೆ ಕೊನೆಯಲ್ಲಿ ಬರುವಾಗ ಈ ಜೆಲ್ನ ನೀವು ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ 1-2 ಮಿನಿಟು. ಅದಾದಮೇಲೆ ಇಮಿಡಿಯೇಟು ಹೇರ್ ವಾಶ್ ಮಾಡ್ಕೊಂಬಿಡಿ ತಣ್ಣೀರಲ್ಲೇ. ನೀವು ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತೀರೋ ಆವಾಗೆಲ್ಲ ಈ ಹೇರ್ ಜೆಲ್ನ ನೀವು ಅಪ್ಲೈ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಕಂಡೀಷ್ನರ್ ಆಗಿ ಇದು ಅಪ್ಲೈ ಆಗುತ್ತೆ, ಚೆನ್ನಾಗಿ ಸಾಫ್ಟ್ ಮತ್ತು ಶೈನಿ ಆಗುತ್ತೆ ಕೂದಲು. ನೀವು 1 ಸತಿ ಈ ರೀತಿ ಹೇರ್ ಜೆಲ್ನ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಸುಮಾರು 3 ಟೈಮ್ ಯೂಸ್ ಮಾಡುವಷ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಇನ್ನು ನೆಕ್ಸ್ಟು ಯಾರಿಗೆಲ್ಲ ಸಾಫ್ಟ್ ಮತ್ತು ಶೈನಿ ಕೂದಲು ಬೇಕು ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಬಳಸ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಓವರ್ನೈಟೇ ನೆನೆಸಿಡಿ. ಅದಕ್ಕೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ. ಈ ಪೇಸ್ಟನ್ನು ನೀವು ಅಪ್ಲೈ ಮಾಡಿ ಹೇರ್ಗೆ. ಅದಾದಮೇಲೆ ಅಪ್ಲೈ ಮಾಡಿದಾದಮೇಲೆ 30 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ ನ್ಯಾಚುರಲಾಗಿ ಡ್ರೈ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಕೂದಲು ಸಾಫ್ಟ್ ಮತ್ತು ಶೈನಿ ಆಗುತ್ತೆ. ಯಾಕೆಂದರೆ ಆಲೋವೆರಾ ಜೆಲ್ಲು ನಿಮ್ಮ ಕೂದಲನ್ನ ಸಾಫ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಆಲೋವೆರಾ ಜೆಲ್ನ ನೀವು ಯಾವುದೇ ಹೇರ್ ಪ್ಯಾಕ್ ಜೊತೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಶೈನಿಯಾಗಿ ಸಾಫ್ಟ್ ಆಗೋದಕ್ಕೆ, ಕೂದಲು ಸಾಫ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇಷ್ಟೆಲ್ಲ ಹೇರ್ ಪ್ಯಾಕ್ ಯೂಸ್ ಮಾಡಿದ್ರೂ ಕೂಡ ನಾವು ತಿನ್ನೋ ಫುಡ್ ಕೂಡ ಮ್ಯಾಟ್ರ್ ಆಗುತ್ತೆ. ತುಂಬ ಚೆನ್ನಾಗಿ ಹೆಲ್ದಿ ಫುಡ್ನ ತಿನ್ನಿ, ಆದಷ್ಟು ಹೆಲ್ದಿಯಾಗಿ ನೀರು ಚೆನ್ನಾಗಿ ಕುಡಿಬೇಕು. ನಾವೆಷ್ಟು ಹೆಲ್ದಿಯಾಗಿರ್ತೀವೋ ಅಷ್ಟೇ ಔಟ್ಸೈಡ್ ನಾವು ಎಷ್ಟು ಕೇರ್ ಮಾಡಿದ್ರು ಇನ್ಸೈಡ್ ನಾವು ಹೆಲ್ದಿಯಾಗಿರಬೇಕು. ಆವಾಗ ಹೇರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ನು ಕೂಡ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಹೆಲ್ದಿಯಾಗಿ ಪ್ರೋಟೀನ್, ವಿಟಮಿನ್ಸ್ ಮತ್ತು ಕಾರ್ಬ್ಸ್ ಇರುವಂಥ ಹೆಲ್ದಿ ಪ್ರೋಟೀನ್ ಫುಡ್ನ ಹೆಲ್ದಿಯಾಗಿ ತಿಂತಾಯಿರಿ. ಚೆನ್ನಾಗಿ ನೀರು ಕುಡೀರಿ. ಎಷ್ಟು ನೀರು ಕುಡಿತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಇದರ ಜೊತೆಗೆ ಚೆನ್ನಾಗಿ ನಿದ್ದೆ ಕೂಡ ಮಾಡಬೇಕು. ಯಾವುದೇ ಸ್ಟ್ರೆಸ್ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ, ಮತ್ತು ಔಟ್ಸೈಡ್ ಹೋದಾಗ ಸೀಸನ್ ತಕ್ಕಂತೆ ನಾವು ಹೇರ್ ಕೇರ್ನ ಮಾಡ್ಕೋತಾ ಇರಬೇಕು. ಡಸ್ಟ್ ಇರೋ ಕಡೆ ತುಂಬ ಅಂದರೆ ಸ್ಕಾರ್ಫ್ ಹಾಕೊಳ್ಳೋದ್ರ ಮೂಲಕ ಹೇರ್ ಕೇರ್ನ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಕೊನೆಯದಾಗಿ ಅಗಸೆ ಬೀಜ ಮತ್ತು ಮೆಂತ್ಯ ಕಾಳನ್ನ ಎರಡೂ ಕೂಡ ಒಟ್ಟಿಗೆಯಾಗಿ ಬಳಸ್ಕೊಂಡು ನಾವು ಹೇರ್ ಪ್ಯಾಕ್ನ ಮಾಡ್ಕೊಬೋದು. ಇಲ್ಲಾಂತಂದರೆ ಬೇಡ, ಕೆಲವರಿಗೆ ಅಗಸೆ ಬೀಜ ಇಷ್ಟ ಆಗಲ್ಲ ಅಂತಂದರೆ ಬರೀ ಮೆಂತ್ಯ ಕಾಳನ್ನೇ ಉಪಯೋಗಿಸ್ಕೊಂಡು ಅದಕ್ಕೆ ಬೇಕಾದಂತಹ ಕರ್ಬೇವಿನ ಸೊಪ್ಪು, ಮೊಸರು, ಪುದೀನ ಈ ರೀತಿ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ನ ಮಾಡ್ಕೊಬೋದು.
ಆದಷ್ಟು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ. ಅದರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ. ಔಟ್ಸೈಡ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀಟಾಗಿ ಹೇರ್ ಕೇರ್ ಮಾಡ್ಕೊಬೋದು. ನಿಮಗೆ ಯಾವ ರೀತಿಯಾದ ಹೇರ್ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟನ್ನು ನಾನು ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ, ಯಾವ್ಯಾವ ರೀತಿ ನೀವು ಹೇರ್ ಕೇರ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.